ಸ್ನೇಹಿತರೆ ನಮಸ್ತೆ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಪ್ಯಾನಿಕ್ ಬಟನ್ನ GPS ಪ್ಯಾನಿಕ್ ಬಟನ್ನ ಕಾರ್ಯರೂಪಕ್ಕೆ ತರಬೇಕು ಅಂತೇಳಿ ಸರ್ಕಾರ ಏನು ಆದೇಶ ಮಾಡಿದೆ. ಇವತ್ತು ನಾವು ಈ ಪ್ಯಾನಿಕ್ ಬಟನ್ನು ಯಾವ ರೀತಿ ಕೆಲಸ ಮಾಡುತ್ತೆ ಇದರದೊಂದು ಸಂಪೂರ್ಣ ವಿಡಿಯೋನ ನಮ್ಮ ಆಯುಕ್ತರ ಕಚೇರಿ, ಸಾರಿಗೆ ಆಯುಕ್ತರ ಕಚೇರಿಯಲ್ಲಿ ಒಂದು ವಿಡಿಯೋ ಮಾಡುವಂಥ ಕೆಲಸ. ಇದನ್ನು ನಮ್ಮ ಚಾಲಕರಿಗೆ ಇದ್ರ ಬಗ್ಗೆ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಮೇಡಮ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಒಂದು ಪೂರ್ತಿ ವಿಡಿಯೋ ನೋಡಿ ನಂತರ ವಿಚಾರನ ತಿಳಿಸ್ತೀವಿ. ಇಲ್ಲಿಂದ ನಾವು ವೆಹಿಕಲ್ ಲೊಕೇಶನ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ನಾವು ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ನಮಗೆ ಈ ಪೇಜ್ ಸಿಗುತ್ತೆ. ಇಲ್ಲಿ ನಮಗೆ ಒಂದೊಂದು ಝೋನಲ್ಲಿ ಎಷ್ಟೆಷ್ಟು ಗಾಡಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಇದು ಆಲ್ರೆಡಿ ರಿಜಿಸ್ಟರ್ಡ್ ಆಗಿದೆಯಾ? ಇದು ಲೊಕೇಶನ್ ಹೌದು ಸರ್, ರಿಜಿಸ್ಟರ್ ಆಗಿರೋದು. ಹೋಟೆಲ್ ನಮ್ಮ ಕರ್ನಾಟಕದಲ್ಲಿ ಇಷ್ಟು ವೆಹಿಕಲ್ ಆಲ್ರೆಡಿ ಇದೆ. ಹೌದು ಸರ್, ಈ ಸದ್ಯಕ್ಕೆ 6,700 ಚಿಲ್ಲರೆ ವೆಹಿಕಲ್ಸ್ ಇದೆ ಸರ್. ಸೊ ಒಂದೊಂದು ಜಾಗದಲ್ಲಿ ನಮಗೆ ಎಷ್ಟೆಷ್ಟು ವೆಹಿಕಲ್ಸ್ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ನಾವು ಸೂಪರ್ ಮಾಡಿದಾಗ ಪ್ರತಿಯೊಂದು ವೆಹಿಕಲ್ ಕರೆಂಟ್ ಲೊಕೇಶನ್ ನಮಗೆ ಇಲ್ಲಿ ಗೊತ್ತಾಗುತ್ತೆ ಸರ್. ಸೊ ನಾವು ವೆಹಿಕಲ್ ಡೀಟೇಲ್ಸ್ ತಿಳ್ಕೋಬೇಕಿದ್ರೆ, ಹೊಸ ವೆಹಿಕಲ್ ಆದ್ರೆ ನಮಗೆ ವೆಹಿಕಲ್ ನಂಬರ್ ಸಿಗಲ್ಲ ಸರ್, IME ನಂಬರ್ ಸಿಗುತ್ತೆ. ಅದ್ರ ಜೊತೆ ಅವ್ರ ಫೋನ್ ನಂಬರು ಮತ್ತೆ ಅವರ ಸಿಮ್ ಕಾರ್ಡು, ವ್ಯಾಲಿಡಿಟಿ ಅದೆಲ್ಲ ಸಿಗುತ್ತೆ. ಟೈಪ್ ಆಫ್ ವೆಹಿಕಲ್ಸ್ ನಮ್ಗೆ ಗೊತ್ತಾಗುತ್ತೆ ಸರ್. ಎಲ್ ಅಂದ್ರೆ ಲೋ ವೆಯ್ಟ್ ವೆಹಿಕಲ್ಸ್ ಅಂತ, ಹೆಚ್ ಅಂದ್ರೆ ಹೆವಿ ವೆಯ್ಟ್ ವೆಹಿಕಲ್ಸ್ ಅಂತ, ಎಂ ಅಂದ್ರೆ ಮೀಡಿಯಂ ವೆಯ್ಟ್ ವೆಹಿಕಲ್ಸ್ ಅಂತ ಇದೆ ಸರ್. ಸೊ ಇವಾಗ ನಾವು ಏನಾದ್ರೂ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರೆ ಆ ಅಲರ್ಟ್ಸ್ ಎಲ್ಲ ನಮ್ಗೆ ಇಲ್ಲಿ ಈ ವಿಂಡೋ ಅಲ್ಲಿ ಸಿಗುತ್ತೆ, ಎಮರ್ಜೆನ್ಸಿ ವೆಹಿಕಲ್ ವಿತ್ ಅಲರ್ಟ್ಸ್ ವಿಂಡೋ ಅಲ್ಲಿ. ನಾವು ಅದನ್ನ ಕ್ಲಿಕ್ ಮಾಡಿದಾಗ ನಮಗೆ ವೆಹಿಕಲ್ ಕರೆಂಟ್ ಲೊಕೇಶನ್ ಎಲ್ಲ ತೋರಿಸುತ್ತೆ ಸರ್. ಈ ವೆಹಿಕಲ್ ಬಂದ್ಬಿಟ್ಟು ಇವಾಗ ಹುಬ್ಳಿ ಟು ಧಾರವಾಡ ರೀಚ್ ಆಗ್ತದೆ ಗಾಡಿ. ಇಲ್ಲಾಂದ್ರೆ 1 ಕಿಲೋಮೀಟರ್ ಒಳಗಡೆ ನಿಮ್ಗೆ ಎಷ್ಟು ಸೆಕೆಂಡ್ ಅಲ್ಲಿ ಇದು ಅಪ್ಡೇಟ್ ಆಗುತ್ತೆ? ಪ್ಯಾನಿಕ್ ಬಟನ್ ಅಂದ್ರೆ GPS ಕವರ್ ಆಗುತ್ತೆ. ನಮ್ಗೆ 20 ಸೆಕೆಂಡ್ ಒಂದ್ಸತಿ ಡೇಟಾ ಚೇಂಜ್ ಆಗುತ್ತೆ. ಅಂದ್ರೆ ಇವಾಗ ನಾನು ಹುಬ್ಳಿ ಟು ಧಾರವಾಡ ಹೋಗ್ತಾ ಇರ್ತೀನಿ, ಹೋಟೆಲ್ ಒಂದು 20 ಸೆಕೆಂಡ್ ಅಷ್ಟರಲ್ಲಿ ಅಪ್ಡೇಟ್ ಆಗ್ತಾ ಇರ್ತದೆ. ಪ್ಯಾನಿಕ್ ಬಟನ್ ಆಗ್ತಾನೆ ಇರುತ್ತೆ, ನಿಮ್ಮ ಕರೆಂಟ್ ಲೊಕೇಶನ್ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ನೀವು ಹೋಗೋ ಸ್ಪೀಡ್ ಅಲ್ಲಿ ತೋರಿಸುತ್ತೆ ಸರ್. ಮತ್ತೆ ನಮ್ಗೆ ಏನಾದ್ರು ನಾವು ಫಸ್ಟ್ ಕಾಲ್ ಮಾಡಿ ತಿಳ್ಕೊಂತೀವಿ, ಓನರ್ ಕಾಲ್ ಮಾಡಿ ತಿಳ್ಕೊಂತೀವಿ ಅವ್ರಿಗೆ ಏನಾದ್ರು ತೊಂದರೆ ಇದೆಯಾ ಅಂತ. ತೊಂದರೆ ಇದೆ ಅಂದ್ರೆ ERSS ಗೆ ಫಾರ್ವರ್ಡ್ ಮಾಡ್ತೀವಿ, ಇಲ್ಲ ಅಂದ್ರೆ ಸ್ಟಾಪ್ ಎಮರ್ಜೆನ್ಸಿ ಬಟನ್ ಪ್ರೆಸ್ ಮಾಡ್ತೀವಿ. ಅಂದ್ರೆ ಇವಾಗ ಪ್ಯಾನಿಕ್ ಬಟನ್ ಏನಾರ ಅವ್ರಿಗೆ ಏನಾರ ಸಮಸ್ಯೆ ಇದೆ ಅಂದ್ರೆ ಪ್ಯಾನಿಕ್ ಬಟನ್ ಪ್ರೆಸ್ ಮಾಡೋರ್ಗೇನ ತುರ್ತು ಸಮಸ್ಯೆ ಆಗಿದೆ ಅಂತ ಇಮಿಡಿಯೇಟ್ ಅವ್ರಿಗೆ ನಿಯರ್ ಬೈ ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ. ಅವಾಗ ಇವಾಗ ಇನ್ ಕೇಸ್ ಪೊಲೀಸ್ ಸ್ಟೇಷನ್ ಅವರು ಯಾವುದೇ ತರ ರೆಸ್ಪಾನ್ಸ್ ಮಾಡಲಿಲ್ಲ, ಅದಕ್ಕೆ ಮತ್ತೆ ಏನ್ ಮಾಡೋದು? ಇನ್ನು ಒಂದೇ ಪ್ಯಾಟ್ರೋಲ್ ಇರಲ್ವಲ್ಲ ಸರ್, ಹತ್ರ ಯಾವ ಪ್ಯಾಟ್ರೋಲ್ ಇರುತ್ತೋ ಅವರು ಹೋಗಿ nearest patrol, nearest this thing. It goes to the police control room only. They will assign the ticket to the nearest patrol. Okay. Credentials will provide latitude, longitude, this location, my nearest area, that will provide. ಇವಾಗ ಇದು ಪ್ಯಾನಿಕ್ ಬಟನ್ ನಾವು ಅಳವಡಿಕೆ ಮಾಡ್ತೀವಿ ವೆಹಿಕಲ್ಸ್ ಬಗ್ಗೆ. ಅಲ್ಲಿ ನಾನು ಒಂದು ಡೇಟ್ ಕಾಣ್ತಾ ಇದೆ, ಇವಾಗ 26/8/24 ಅಂತ ಇದೆ. ಅದು ನಾನು ಅದನ್ನ ಪ್ಯಾನಿಕ್ ಬಟನ್ ಅಳವಡಿಕೆ ಮಾಡ್ಕೊಳ್ಳೋ ದಿವಸ. ಅಲ್ಲಿಂದ ನಮ್ಗೆ ಇದು ಬಂದ್ಬಿಟ್ಟು ನಮ್ಗೆ ಡೇಟಾ ಯಾವಾಗ ರಿಸೀವ್ ಆಗಿದೆ ಅಂತ ಆ ಟೈಮು ಡೇಟಾ. ಅಂದ್ರೆ ಇದು ವರ್ಷ ರಿನ್ಯೂವಲ್ ಮಾಡಿಸ್ಬೇಕಲ್ವಾ? ಹಳೆ ವೆಹಿಕಲ್ ಆದ್ರೆ ವರ್ಷ ರಿನ್ಯೂ ಮಾಡಿಸ್ಬೇಕು, ಹೊಸ ವೆಹಿಕಲ್ ಆದ್ರೆ 2 years once ರಿನ್ಯೂ. ಅಕಸ್ಮಾತ್ ಅವ್ರು ರಿನ್ಯೂವಲ್ ಮಾಡಿಸ್ಲಿಲ್ಲ ಅಂದ್ರೆ ಮಾಡಿಸಿಲ್ಲ, They'll go fitness certificate next time जब होता है तब नहीं होता, नहीं तो team will follow. ಅದೇ ಫಿಟ್ನೆಸ್ ಸರ್ಟಿಫಿಕೇಟ್ ಮಾಡಿಸೋ ಡಿಆಕ್ಟಿವೇಟ್ ಆಗುತ್ತೆ. ಇದು FC ಮಾಡಿಸೋ ಟೈಮಲ್ಲಿ ಕಂಪಲ್ಸರಿ ಇದು ಇದ್ರೇನೆ ಮಾತ್ರ ಇದು ಮಾಡೋದು. ಓಕೆ, ಈಗ ಇದೇ ವೆಹಿಕಲ್ ಏನಾರ ಔಟ್ ಆಫ್ ಸ್ಟೇಟ್ ಹೋಯ್ತು ಅಂದ್ರೆ, ಈಗ ಇಲ್ಲಿಂದ ಕರ್ನಾಟಕದಿಂದ ತಮಿಳುನಾಡು, ಗೋವಾ, ಮಹಾರಾಷ್ಟ್ರ ಈ ತರ ಹೋಯ್ತು ಅಂದ್ರೆ ಅಲ್ಲಿ ಹೇಗಿದೆ ಸರ್ ಇದ್ರದ್ದು ಟ್ರ್ಯಾಕಿಂಗ್? Same map, same map. ಅಲ್ಲೂ ಕೂಡ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಇಂಟಿಮೇಟ್ ಹೋಗುತ್ತೆ. This control room to control room, they'll coordinate. ಅಂದ್ರೆ ಇದನ್ನ ಈಗ ನಾನು ಈಗ ನನ್ನ ಗಾಡಿ ನಾನು ತಮಿಳ್ನಾಡಿಗೆ ಹೋದೆ ಅನ್ಕೊಳ್ಳಿ, ಅಲ್ಲಿ ನನಗೇನೋ ಸಮಸ್ಯೆ ಆಯ್ತು, ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿಂದ ಈ ಕಂಟ್ರೋಲ್ ರೂಮಿಗೆ ಕನೆಕ್ಟ್ ಆಗುತ್ತೆ. ಏನ್ ಟೈಮ್ ತಗೋಬಹುದು ಈ ಪ್ರೋಸೆಸ್? 5 ಸೆಕೆಂಡ್. 5 seconds, it will send data packets every 5 seconds after the. ಓಕೆ, ಸೊ ಅಂದ್ರೆ ನೀವು ಹೇಳೋ ಪ್ರಕಾರ ಮ್ಯಾಕ್ಸಿಮಮ್ ಟು 30 ಸೆಕೆಂಡ್ ಇಂದ 1 minute ಒಳಗಡೆ ನಾವು ಅಲ್ಲಿ ಇಂಟಿಮೇಟ್ ಮಾಡಬಹುದು ಅಂತ. ಗ್ರೇಟ್. ಓಕೆ, ಇವಾಗ ನೀವು ಓಪನ್ ಮಾಡ್ತಿರೋದು ಇಡೀ ನಮ್ಮ ಇಂಡಿಯಾದಲ್ಲಿ ಎಷ್ಟು ಕಡೆ ಪ್ಯಾನಿಕ್ ಬಟನ್ ಅಳವಡಿಕೆ ಆಗಿದೆ ಅನ್ನೋದು. Odisha has got 3 vehicles are there near Odisha. ಅಂದ್ರೆ ಅದು ಇಲ್ಲಿ ಕರ್ನಾಟಕದ ವೆಹಿಕಲ್ಸ್ ಅಲ್ಲೋಗಿದೆ. ಓಕೆ,
ಹಾಗೆ ಇದೇ ರೀತಿ ಬೇರೆ ಸ್ಟೇಟ್ ಅಲ್ಲಿ ಪ್ಯಾನಿಕ್ ಬಟನ್ ಇರೋರು ಅಲ್ಲಿ ಏನಾದ್ರು ಅವ್ರಿಗೆ ಸಮಸ್ಯೆ ಆಗಿ ಇಲ್ಲಿ ಪ್ರೆಸ್ ಮಾಡಿದಾಗ ಅಲ್ಲಿ ಕಂಟ್ರೋಲ್ ರೂಮ್ ಇಂದ ನಿಮಗೂ ಕೂಡ ಮೆಸೇಜ್ ಬರುತ್ತೆ, ಹೌದು ಸರ್. ಇಂಟಿಮೇಟ್ ಬರುತ್ತೆ. ಪ್ಯಾನಿಕ್ ಬಟನ್ ಮತ್ತೆ ಬಟನ್ ಏನಿದು ಇದು SOS ಅದೇ ಪ್ಯಾನಿಕ್ ಬಟನ್ GPS ಡಿವೈಸ್. ಇದನ್ನ ನಾವು ಅಳವಡಿಕೆ ಮಾಡೋದ್ರಿಂದ ಈ ತರ ಎಲ್ಲ ಟ್ರ್ಯಾಕ್ ಆಗೋದು, ಇಲ್ಲ ಅಂದ್ರೆ ಆಗಲ್ಲ. 12 empaneled manufacturers hai. ಓಕೆ. This is one of the manufacturers, 12 different manufacturers. ಇದು ಬಂದು ಇವಾಗ ಕ್ಯಾಬ್ಗಾದ್ರೆ ನಾವು ಎಷ್ಟು ಪೀಸ್ ಬರುತ್ತೆ ಪ್ಯಾನಿಕ್ ಬಟನ್ ಎಷ್ಟು ಪೀಸ್ ಬರುತ್ತೆ ಕ್ಯಾಬ್ಗೆ? Four. ಇವಾಗ ಬಸ್ ಬರುತ್ತೆ, ಒಂದು 14-15 ಸೀಟರ್ ಬಸ್ ಬರುತ್ತೆ. ಬಸ್ಗಾದ್ರೆ ಇವಾಗ 14-18 ಹೌದು ಸರ್. 10 button, 10 or 11. ಆಕ್ಚುಲಿ ಇದೆ ಪ್ಯಾನಿಕ್ ಬಟನ್ ಮತ್ತೆ ಜಿಪೇ. Device will be on only. Device will be on only. Panic buttons will be ಅದು on ಡಿವೈಸ್ only. ಒಂದೇ ಇರುತ್ತೆ. ಪ್ಯಾನಿಕ್ ಬಟನ್ಸ್ ಬಂದ್ಬಿಟ್ಟು 11 ಇರುತ್ತೆ. 11 ಬಸ್ಗಾದ್ರೆ ಬಸ್ ಕ್ಯಾಬ್ಗಾದ್ರೆ 4 ಬರುತ್ತೆ. 4 ಸರ್ ಅದರಲ್ಲಿ ಆ ಒಂದು ಕ್ಯಾಬ್ ಬರೋದಾದ್ರೆ ಇವಾಗ ಕಸ್ಟಮರ್ಗೆ ಒಂದು ಪ್ಯಾನಿಕ್ ಬಟನ್ ಬರುತ್ತೆ ಅಥವಾ ಡ್ರೈವರ್ಗೆ ಒಂದು ಪ್ಯಾನಿಕ್ ಡ್ರೈವರ್ಗೆ ಬಟನ್. ಒಂದು ಬರುತ್ತೆ. ಓಕೆ. ಮಿಕ್ಕಿದವ್ರಿಗೆ ಅಂದ್ರೆ 4 ಡ್ರೈವರ್ ರಿಲೇಟೆಡ್ ಮೆಸೇಜ್ ಇಲ್ಲೇ ಬರುತ್ತಾ ನಿಮ್ಗೆ ಬೇರೆ ಕಡೆ ಬರುತ್ತೆ? Same. Everything is ಕಸ್ಟಮರ್ ರಿಲೇಟೆಡ್ ಮೆಸೇಜ್ ಇಲ್ಲೇ ಬರುತ್ತೆ, Same. ಡ್ರೈವರ್ ರಿಲೇಟೆಡ್ ಮೆಸೇಜ್ ಇಲ್ಲೇ ಬರುತ್ತೆ. ಒಟ್ಟೆ ಪ್ರಿಫರೆನ್ಸ್ ಇಬ್ಬರಿಗೂ ಸೇಮ್. same. ಹೌದು ಸರ್. ಸರ್, ಈಗ ಇನ್ನೊಂದು ಮೇಜರ್ ಇಲ್ಲಿ ಇಶ್ಯೂ ಏನು ಅಂದ್ರೆ, ಈಗ ನೀವು ಹೇಳಿದ್ರಲ್ಲ ಬಸ್ಸಸ್ ಅಲ್ಲಿ ದೊಡ್ಡ ವೆಹಿಕಲ್ ಅಲ್ಲಿ ಜಾಸ್ತಿ ಇರುತ್ತೆ ಬಟನ್ಗಳು. ಸೊ ಈಗ ಕಾರಲ್ಲಾದ್ರೆ ಹೇಳ್ಬೋದು, ಈ ಚಿಕ್ಕ ಮಕ್ಕಳು ಯಾರು ಮಿಸ್ ಆಗಿ ಪ್ರೆಸ್ ಮಾಡಿದಾಗ ಅಥವಾ ಈ ಕ್ಯಾಬ್ ಬಸ್ಗಳಲ್ಲಿ ಯಾರು ಮಿಸ್ ಆಗಿ ಪ್ರೆಸ್ ಮಾಡಿದಾಗ ಈ ಸಣ್ಣ ಹುಡುಗರು ಗೊತ್ತಾಗಲ್ಲ. ಅವ್ರು Still calls will go, sir. ನೀವು ಅದನ್ನ ಬಟ್ ಫಾಲೋ ಅಪ್ ಮಾಡ್ತಾನೆ ಇರ್ತೀರಾ? ಇಲ್ಲ ಅಂದ್ರೂ ನಾವು ಕಾಲ್ ಮಾಡಿ Call ತಿಳ್ಕೊಂಡ್ವಿ. message. ಓಕೆ. ಇದು ಎಷ್ಟೋ ಜನಕ್ಕೆ ಡ್ರೈವರ್ಸ್ಗಳು ಗೊತ್ತಿಲ್ಲ, ಯಾಕಂದ್ರೆ ಪ್ಯಾನಿಕ್ ಬಟನ್ ಅಂತಂದ್ರೆ ಸುಮ್ಮನೆ ಅವರು ಇದು ಮಾಡ್ತಾರೆ. ಯಾಕಂದ್ರೆ ಸೇಫ್ ಅಂಡ್ ಸೇಫ್ಟಿ ಇದೆ, ಕಸ್ಟಮರ್ಗೂ ಸೇಫ್ಟಿ ಇದೆ, ಡ್ರೈವರ್ಗೂ ಸೇಫ್ಟಿ ಇದೆ. ಇವಾಗೆಲ್ಲ ರಾತ್ರಿ ಟೈಮಲ್ಲೆಲ್ಲ ರಾಬರಿ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅಂತಂದ್ರೆ ಸುಮ್ಮನೆ ಅವರು ಇದು ಮಾಡ್ತಾರೆ. ಯಾಕಂದ್ರೆ ಸೇಫ್ ಅಂಡ್ ಸೇಫ್ಟಿ ಇದೆ, ಕಸ್ಟಮರ್ಗೂ ಸೇಫ್ಟಿ ಇದೆ, ಡ್ರೈವರ್ಗೂ ಸೇಫ್ಟಿ ಇದೆ. ಇವಾಗೆಲ್ಲ ರಾತ್ರಿ ಟೈಮಲ್ಲೆಲ್ಲ ರಾಬರಿ ಮಾಡೋದು ಇದೆಲ್ಲ ಮಾಡ್ತಾ ಇದ್ದಾರೆ. ಅಂದ್ರೆ ಲೆಕ್ಕಾಚಾರದಲ್ಲಿ ಓಕೆ. ಬಟ್ ನಮ್ಗೆ ನಾವು ಕೇಳೋದಂದ್ರೆ ಡ್ರೈವರ್ಸ್ಗಳಿಗೆ ಇದರಿಂದ ಏನಾದ್ರು ಸ್ವಲ್ಪ ಅತಿ ಕಡಿಮೆ ನಿಗದಿ ರೈಟ್ ಅಲ್ಲಿ ಸಿಗೋದಿದ್ರೆ ಅವ್ರಿಗೆ ನಮ್ಮ ಬಗ್ಗೆ ನಾವು ಡೆಲ್ಲಿಯಲ್ಲಿ ಲಾಸ್ಟ್ ಟೈಮ್ ಚೆಕ್ ಮಾಡೋದು. ಪ್ಯಾನಿಕ್ ಬಟನ್ 3-4 ಸಲ ಕ್ಲಿಕ್ ಮಾಡಿದ್ರೆ ರೆಸ್ಪಾನ್ಸ್ ಕೊಟ್ಟಿಲ್ಲ. ಕರ್ನಾಟಕ ಅಂದ್ರೆ ಡೆಲ್ಲಿ ವೆಹಿಕಲ್ ಡೆಲ್ಲಿಗೆ ಹೋಗಿದ್ದು ಮೀಟಿಂಗ್ಗೆ. ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿದ್ರು ಅಲ್ಲಿ ಯಾವುದೇ ತರ ರೆಸ್ಪಾನ್ಸ್ ಕೊಟ್ಟಿಲ್ಲ. ಬಟ್ ಆ ತರ ರೀತಿ ನಮ್ಮ ಕರ್ನಾಟಕದಲ್ಲಿ ಆಗಲ್ಲ. ಅಂದ್ರೆ ಒಂದು ಟೆಕ್ನಾಲಜಿ ಇದುವರೆಗೂ ನಾವು ಯಾವುದೇ ವೆಹಿಕಲ್ಸ್ ನೆಗ್ಲೆಕ್ಟ್ ಮಾಡಿಲ್ಲ ಸರ್. ಈ ತರ ಸಮಸ್ಯೆ ಆಗಿದೆಯಾ? ಪ್ಯಾನಿಕ್ ಬಟನ್ ಪ್ರೆಸ್ ಮಾಡಿ ಈ ತರ ಜೆನ್ಯೂನ್ ಎಮರ್ಜೆನ್ಸಿ ಎಲ್ಲ ಇದುವರೆಗೂ ಯಾವ್ದು ಮಾಡಿಲ್ಲ. ಬಂದಿಲ್ಲ. ಸೊ ಇದು ಈ ವರ್ಕ್ ರೂಮ್ ರೆಡಿಯಾಗಿ ಎಷ್ಟು ಸರ್? ಕಂಟ್ರೋಲ್ 4 ತಿಂಗಳಾಗಿ. ಬಟ್ ಕರ್ನಾಟಕದ ಇದು ಕಂಟ್ರೋಲ್ ರೂಮ್ ಮಾತ್ರ ಇದೊಂದೇ ರೂಮ್ ಇರೋದು. ಒಂದೇ ಸರ್ ಇದು. ಇದೊಂದೇ ಒಟ್ಟು ಇದೆಲ್ಲ ನೀವೇ ಆಪರೇಟ್ ಮಾಡೋದು. ಹೌದು ಸರ್. ಅಂದ್ರೆ 24/7 24 hours ಓಪನ್ ಇರೋದು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ, ಈಗ ಇದಿಷ್ಟು ಕರ್ನಾಟಕದಲ್ಲಿ ಪ್ಯಾನಿಕ್ ಬಟನ್ಗೆ ಏನು ಕಂಟ್ರೋಲ್ ರೂಮ್ ಮಾಡಿದ್ದಾರೆ, ಇದರದ ಒಂದು ಕಾರ್ಯವೈಖರಿ. ಖಂಡಿತ ಇದು ಉಪಯೋಗ ಇದೆ. ನಮ್ಮ ಸೇಫ್ಟಿ ಪರ್ಪಸ್ ನೋಡಿದ್ರೆ ಡ್ರೈವರ್ಗಳಿಗಾಗಿರ್ಬೋದು, ವುಮೆನ್ಸ್ಗಾಗಿರ್ಬೋದು, ಪ್ಯಾಸೆಂಜರ್ಸ್ಗಾಗಿರ್ಬೋದು, ಯಾರಿಗಾದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ತಗೊಂಡ್ಬಂದಿದ್ದಾರೆ. ಈ ಹಿಂದೆ ನಾವು ಇದೇ ವಿಡಿಯೋ ಮಾಡಿ ಡೆಲ್ಲಿಯಲ್ಲಿ ಒಂದು ಜೀವ ಉಳಿದ್ರು ನಮ್ಮ ಶೋರ್ ಯಾಕಂದ್ರೆ ನಮ್ಮ ಲೈಫ್ ಮ್ಯಾಟರ್ಸ್. ಇದನ್ನ ಸೇಫ್ಟಿ ಪರ್ಪಸ್ಗೋಸ್ಕರನೇ ಮಾಡಿರೋದು. ಸೊ ಇದು ಮಾದರಿ ಅಂತಾನೆ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ. ಆದ್ರೆ ಆಲ್ ಓವರ್ ಇಂಡಿಯಾ ಕಂಪೇರ್ ಮಾಡ್ಕೊಂಡ್ರೆ ಇದು ಫಸ್ಟ್ ಟೈಮ್ ಈ ರೀತಿ. ಯಾಕಂದ್ರೆ ನಾವು ಹಿಂದೆ ಅಂತ ರಾಜಧಾನಿ ಡೆಲ್ಲಿಲಿ ಹೋದಾಗಲೂ ಕೂಡ ಇದೊಂದು ರಿಯಾಲಿಟಿ ಚೆಕ್ನ ಮಾಡಿದ್ವಿ ಇದೇ ಫೇಸ್ಬುಕ್ ಲೈವ್ ಮುಖಾಂತರ. ಅಲ್ಲಿ ಯಾವುದೇ ರೀತಿ ನಮಗೆ ರೆಸ್ಪಾನ್ಸ್ ಬಂದಿರಲಿಲ್ಲ. ಅಲ್ಲಿ ಮುಂಬೈಲಾಗಿರ್ಬೋದು, ಚೆನ್ನೈಲಿ ಕೂಡ ಆಗಿರ್ಬೋದು, ಅಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರು ಕೂಡ ತಿಳಿಸೋದಾದ್ರೆ ಯಾವುದೇ ರೀತಿ ಪ್ರಯೋಜನ ಇಲ್ಲ, ಸರ್ಕಾರದ ಒತ್ತಡಕ್ಕೋಸ್ಕರ ನಾವು ಹಾಕೊಂಡಿದೀವಿ ಅಂತ. ಬಟ್ ಇಲ್ಲಿ ಸರ್ಕಾರ ಒತ್ತಡ ಮಾಡ್ತಾ ಇರೋದಕ್ಕೆ ಒಂದು ಅರ್ಥ ಇದೆ. ನಾವು ಸೇಫ್ಟಿ ಪರ್ಪಸ್ಗೋಸ್ಕರ ಮಾಡ್ತಾ ಇದ್ದಾರೆ. ಖಂಡಿತ ಒಳ್ಳೆಯದಿದೆ. ಖಂಡಿತ ನಾವು ಇದನ್ನ ಫಾಲೋ ಮಾಡ್ಕೊಂಡು ಈ ವಿಚಾರನ ನಮ್ಮ ಹೆಚ್ಚಿನ ಸ್ನೇಹಿತರಿಗೂ ಕೂಡ ತಿಳಿಸಿ ಅವೇರ್ನೆಸ್ ಮೂಡಿಸುವಂತ ಕೆಲಸ ಮಾಡೋಣ. ಥ್ಯಾಂಕ್ ಯು. ವೆಬ್ಸೈಟ್ ಬಂದು ಸುರಕ್ಷಾ ಮಿತ್ರ. ಹೌದು. ಥ್ಯಾಂಕ್ ಯು.